ಹಾಯ್ ನಮಸ್ಕಾರ. ಹಳ್ಳಿ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಕಾಯಿ ತಂಬಳಿ ಮಾಡೋದು ಹೆಂಗೆ ಅನ್ಕೊಂಡು ತೋರಿಸ್ತಾ ಇದ್ದೆ. ತುಂಬ ಅಂದರೆ ತುಂಬಾ ಸುಲಭ ಇದನ್ನು ಮಾಡೋದು. ಹೆಂಗೆ ಮಾಡೋದು ಕಾಂಬ ಬನ್ನಿ. ಫಸ್ಟ್ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಲೋಟ ಅಪ್ಪಷ್ಟು ಕಾಯಿ ತುರಿ ಹಾಯ್ಕೊತ ಇದ್ದೆ. ಒಡೆದು ಕೂಡಲೇ ಕಾಯಿ ಹರಿತಲ್ಲ, ಆ ಕಾಯಿ ಇದ್ದರೆ ಭಾಳ ಲಾಯ್ಕತ್ತು ಕಾಯಿ ತಂಬಳಿಗೆ. ಹಾಗೆ ಒಂದು ಎಸ್ಲು ಕರಿಬೇವಿನ ಎಲೆ ಹಾಕ್ತಾಯಿದ್ದೆ. ಆರೋಗ್ಯಕ್ಕೂ ಒಳ್ಳೆಯದು, ರುಚಿಯೂ ಲಾಯ್ಕತ್ತು ತಂಬಳಿಗೆ ಕರಿಬೇವಿನ ಎಲೆ ಸೇರಿಸಿದ್ರೆ. ಹಾಗೆ 1 ಚಮಚ ಅಪ್ಪಷ್ಟು ಹಸಿ ಕೊತ್ತಂಬರಿ ಸೇರಿಸ್ತಾ ಇದ್ದೆ. ಹುರಿಯೋದು ಎಂಥದ್ದು ಬೇಡ, ಹಾಗೆ ಹಸಿಯಾಯೇ ಹಾಕೋದು. ಕೈಯಲ್ಲಿ ಹಾಕೋದಾರು ಒಂದಿಷ್ಟು ಕೊತ್ತಂಬರಿನ ಹಾಯ್ಕೊಂಡ್ರೆ ಸೈ. ಹಾಗೆ 1/4 ಚಮಚ ಅಪ್ಪಷ್ಟು ಜೀರಿಗೆ, ಕಾಣಿ 1/4 ಚಮಚ ಅಪ್ಪಷ್ಟು ಹಾಕಿದ್ರೆ ಸಾಕು. ಬೇರೆ ತಂಬಳಿಗೆಲ್ಲ ನಾವು ಕಾಳು ಮೆಣಸು ಸೇರಿಸಿ ಮಾಡುತ್ತೋ, ಅದ್ರ ಕಾಯಿ ತಂಬಳಿಗೆ ಒಂದು ಅರ್ಧ ಒಣಮೆಣಸು ಸೇರಿಸಿದ್ರೆ ಲಾಯ್ಕತ್ತು. ತಂಬಳಿ ಅಂದರೆ ಸ್ವಲ್ಪ ಸಪ್ಪೆ ಸಪ್ಪೆ ಇರ್ಬೋದು, ಜಾಸ್ತಿ ಖಾರ ಇರ್ತಿಲ್ಲ. ಅದ್ರ ಪರಿಮಳಕ್ಕೋಸ್ಕರ ಒಂದು ಅರ್ಧ ಒಣಮೆಣಸನ್ನು ಹಾಕ್ಕೊಂಡು ಹಾಗೆ ಒಂದು ಸಲ ಹರ್ಕೊಂಡು ಕಡೆಗೆ ನೀರು ಸೇರಿಸಿ ಹರಿದ್ರೆ ನುಣ್ಣಗಾಯಿ ಲಾಯ್ಕಾಯಿ ಬತ್ತು. ಮುಂಚೆ ಎಲ್ಲ ಕಲ್ಲಲ್ಲೇ ಹರಿತಿದ್ರು, ಇನ್ನೂ ರುಚಿ ಜಾಸ್ತಿ. ಒಂದು ಪಾತ್ರೆಗೆ ಹಾಯ್ಕೊಂಡಿದ್ದೆ. ಮಿಕ್ಸಿ ಜಾರಿಗೂ ಸ್ವಲ್ಪ ನೀರು ಹಾಕಿ ತೊಳೆಸಿ ಅದೇ ಪಾತ್ರೆಗೆ ಸೇರಿಸ್ಕೊಂಡಿದ್ದೆ. ತಂಬಳಿ ಅಂದರೆ ಸ್ವಲ್ಪ ನೀರಾಗಿ ಗಟ್ಟಿ ಹಾಕೋದಲ್ಲ. ರುಚಿಗೆ ಉಪ್ಪು ಅರ್ಧ ಚಮಚ ಮತ್ತೊಂದು ಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಿದೆ. ಮೊಸರು ಇದ್ದರೆ ಮೊಸರು ಹಾಕ್ಕೊಂಡು, ನನ್ನ ಹತ್ರ ಮೊಸರು ಇರಲಿಲ್ಲ, ಹಾಗಾಗಿ ಒಂದು ಅರ್ಧ ಲೋಟ ಮಜ್ಜಿಗೆ ತಗೊಂಡಿದ್ದೆ. ಕಂಡು ಸೇರಿಸ್ಕೊಂತೆ. ಹುಳಿ ಇಪ್ಪಕಾಗ ಸಿಹಿ ಮಜ್ಜಿಗೆ ಆದರೂ ಲಾಯ್ಕತ್ತು. ಎಲ್ಲ ಮಿಕ್ಸ್ ಮಾಡಿ ಕಡೆಗೆ ಒಂದು ಜೀರಿಗೆ, ಸಾಸಿವೆ, ಒಣಮೆಣಸು, ಕರಿಬೇವಿನ ಸೊಪ್ಪು ಹಾಕಿ ತೆಂಗಿನ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟಿದ್ದೆ. ರುಚಿಯಾದ ತಂಬಳಿ ರೆಡಿ ಆಯಿತು. ಇವತ್ತಿನ ಈ ಸುಲಭವಾದ ಅಡುಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಗಾದಿಯೇ ಇತ್ತಂಬ್ರು ಊಟಕ್ಕೊಂದು ತಂಬಳಿ, ಹೊದಿಕೊಂದು ಕಂಬಳಿ ಇದ್ದರೆ ಸಾಕಂತ. ಇದೇ ರೀತಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ ಬರುತ್ತೆ. ಮುಂದಿನ ವೀಡಿಯೋದಲ್ಲಿ ಸಿಕ್ಕುವ. ಅಲ್ಲಿವರೆಗೂ ನಮಸ್ಕಾರ.